ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುಣಿಗಲ್ನಿಂದ ಚಿಕ್ಕಮಗಳೂರು ಮದುವೆಗೆ ಬಂದಿದ್ದ ಪ್ರಿಯಾಂಕಾ ನಿಗೂಢವಾಗಿ ಕಣ್ಮರೆಯಾಗಿದ್ದಾಳೆ. ಬೇಲೂರಿ ಕಲ್ಕೆರೆ ಬಳಿ ಮಹಿಳೆಯ ಒಳ ಉಡುಪು, ಚಪ್ಪಲಿ ಮತ್ತು ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿದೆ. ಪ್ರಿಯಾಂಕಾ 30 ಲಕ್ಷ ಮೌಲ್ಯದ ಒಡವೆಯನ್ನು ಧರಿಸಿದ್ಲು ಮತ್ತು ಈ ಒಡವೆ ಸಹ ನಾಪತ್ತೆಯಾಗಿರುವುದು ಕುಟುಂಬದ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಪ್ರಿಯಾಂಕಾ ಕುಟುಂಬದವರು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಸ್ಪಂದನೆ ಮಾಡಲಿಲ್ಲ. ಅಲ್ಲದೆ ಅರೇಹಳ್ಳಿ ಮತ್ತು ಬೇಲೂರು ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುರುವಾರ ಬೆಳಗ್ಗೆ ಮದುವೆಗೆ ಅಂತ 5 ಗಂಟೆಗೆ ಕುಣಿಗಲ್ಲ ನಾನೇ ಬಸ್ ಹತ್ತಿದೆ. ಅಲ್ಲಿಂದ ಬಸ್ ಹತ್ತಿ ಮದುವೆಗೆ ಹೋಗಿದ್ದಾರೆ. ಚಿಕ್ಕಮಂಗ್ಳೂರು ಮದುವೆಗೆ ಹೋಗಿ ಮದುವೆನ ಮುಗಿಸ್ಕೊಂಡು ತಿರ್ಗಿ ಮಧ್ಯಾಹ್ನ 1:15 ನಾನೇ ಫೋನ್ ಮಾಡಿದೆ. ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಲು. ಆಯಿತು ಅಂದ್ಬಿಟ್ಟು ಸುಮ್ಮನೆ ಅಲ್ಲಿಂದ ಬೇಲೂರಿಗೆ ಹೋಗಿ, ಬೇಲೂರಿಂದ ಕೈಮರಕ್ಕೆ ಹೋಗಿ ಮನೆಗೆ ಹೋಗಿದ್ದಾರೆ. ಅವ್ರ ತಾಯಿ ಮನೆ ಅದು. ಮನೆಗೆ ಹೋಗಿ ತಿರ್ಗಾ ಮನೇಲಿದ್ದೆ. 5:30 6 ಗಂಟೆಗೆ ತಿರ್ಗಾ ಫೋನ್ ಮಾಡಿದೆ. ಹೊಡ್ತಾ ಇದ್ದೀನಿ, ಈಗ ಹೊಡ್ತೀನಿ ಅಂತ ಅವಳೇ ಫೋನ್ ಮಾತಾಡಿ ಹೊರಟ್ಲು. 6:30 6:45 ಬಿಟ್ಟಿದ್ದಾಳೆ ಕೈಮರನ. ಅಲ್ಲಿಂದ ಬೇಲೂರಿಗೆ ಬಂದಿದ್ದಾಳೆ. ಬೇಲೂರಿಗೆ ಬಂದ್ಮೇಲೆ ನಮಗೆ ನಾನು ತಿರ್ಗಾ ಎಲ್ಲೋ ಬರ್ತಾ ಇರ್ಬೇಕು ಅಂತ ಸುಮ್ಮನಾದೆ. 8:30 ಫೋನ್ ಮಾಡಿದೆ. ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು. ಹತ್ತಿಂದ ಈಚೆಗೆ ನಮ್ಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ತಿರ್ಗಾ ಮಾರ್ನಿಂಗು ನೈಟ್ ಎಲ್ಲ ಕುಣಿಗಲ್ಗೆ ಬಂದು ಹುಡುಕ್ತೆ. ಏನೋ ಬಸ್ಸಲ್ಲಿ ಬರ್ಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆಗಿರ್ಬೋದು, ಎಲ್ಲ ಹತ್ತತ್ರಕ್ಕೆ ಬಂದಾಗ ಯಾರ್ದಾರ ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಕುಣಿಗಲ್ಗೆ ಬಂದವನು ಬೆಳಗಾನ ಕುಣಿಗಲ್. ದಾಂಡೇಲಿ ತಾಲೂಕಿನ ಅಂಬಿಕಾನಗರ ಪವರ್ ಹೌಸ್ ದಾರಿಯಲ್ಲಿ ಅಪರೂಪದ ದೃಶ್ಯ ಕಂಡುಬಂದಿದ್ದು, ರಸ್ತೆ ಪಕ್ಕದ ಕಟ್ಟೆ ಮೇಲೆ ಚಿರತೆ ಮತ್ತು ಮರಿ ಶಾಂತವಾಗಿ ಕೂತು ವಿಶ್ರಾಂತಿ ಪಡಿತಾ ಇರುವ ದೃಶ್ಯ ಪ್ರಯಾಣಿಕರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಈ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಚಾಲಕರು ಹಾಗೂ ಪ್ರವಾಸಿಗರು ಎಚ್ಚರಿಕೆಯಿಂದ ವಾಹನ ಸಂಚರಿಸಬೇಕು ಅಂತ ಅರಣ್ಯ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಕರ್ಕೊಂಬಂದು ಬರ್ತೀನಿ ತಡಿ, ಹೇಳೋದು ಹೋಗಿ ಅವ್ರು ನಿಂತಾವಲ್ಲ ಇಷ್ಟೊಂದು ಪುಣ್ಯದಿಂದ. ಚಿರತೆಯೊಂದು ಬಾವಿಗೆ ಬಿದ್ದು ಹೊರಬರಲು ಸಾಧ್ಯವಾಗದೆ ಹರಸಾಹಸ ಪಟ್ಟಿದೆ. ತುಮಕೂರು ಜಿಲ್ಲೆ ತಿಪಟೂರಿನ ಕಾರ್ತಿಕ್ ಎಂಬುವವರ ತೋಟದ ಬಾವಿಗೆ ಆಕಸ್ಮಿಕವಾಗಿ ಬಿದ್ದ ಚಿರತೆಯೊಂದು ಮೇಲೆ ಬರಲಾರದೆ ಸಾವಿನ ಜೊತೆ ಹೋರಾಟ ನಡೆಸಿದೆ. ಸ್ಥಳೀಯರು ಚಿರತೆ ನೀರಿನಲ್ಲಿ ಮುಳುಗಬಾರದು ಅಂತ ಬಾವಿಯೊಳಗೆ ದೊಡ್ಡ ಮರದ ಕೊಂಬೆಯನ್ನು ಇಳಿಸಿದ್ದಾರೆ. ಸದ್ಯ ಆ ಮರದ ಕೊಂಬೆಯನ್ನೇ ಆಸರಿಯಾಗಿ ಹಿಡಿದುಕೊಂಡಿರುವ ಚಿರತೆ ಜೀವ ಉಳಿಸಿಕೊಳ್ಳಲು ಹರಸಾಹಸ ಪಟ್ಟಿದೆ. ಹೋಟೆಲ್ನ 4ನೇ ಮಹಡಿಯಿಂದ 20 ವರ್ಷದ ಯುವತಿ ಧುಮುಕಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನವದೆಹಲಿಯಲ್ಲಿ ನಡೆದಿದೆ. ಆದರೆ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಯುವತಿಯ ಜೀವ ಉಳಿದಿದೆ. ಇವತ್ತು ಬೆಳಗ್ಗೆ ಯುವತಿ 22 ವರ್ಷದ ಯುವಕನೊಂದಿಗೆ ಹೋಟೆಲ್ಗೆ ಚೆಕ್ ಇನ್ ಆಗಿದ್ಲು. ಬಳಿಕ ರೂಮ್ನಲ್ಲಿ ಇಬ್ಬರ ನಡುವೆ ತೀವ್ರ ವಾಗ್ವಾದ ಮತ್ತು ಕಿತ್ತಾಟ ನಡೆದಿದೆ. ಕಿತ್ತಾಟದ ನಂತರ ಯುವತಿ ರೂಮ್ ಬಾಗಿಲು ಹಾಕಿಕೊಂಡು ಕಿಟಕಿಯಿಂದ ಕೆಳಗೆ ಹಾರಲು ಯತ್ನಿಸಿದ್ದಾಳೆ. ಈ ವೇಳೆ ಅಕ್ಕಪಕ್ಕದ ಅಂಗಡಿಯವರು ಘಟನೆಯನ್ನು ಗಮನಿಸಿ ಆಕೆಯನ್ನು ರಕ್ಷಿಸಿದ್ದಾರೆ. ಯುವತಿ ಕೆಳಗೆ ಬಿದ್ದರೂ ಜೀವ ಹಾನಿಯಾಗದೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾಳೆ. ತಕ್ಷಣ ಆಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮುಂಬೈನಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಮೆಟ್ರೋ ಪಿಲ್ಲರ್ ಕುಸಿದು ಆಟೋ ಮತ್ತು ಕಾರ್ ಮೇಲೆ ಬಿದ್ದಿದ್ದು ಗಂಭೀರ ದುರಂತಕ್ಕೆ ಕಾರಣ ಆಗಿದೆ. ಮೆಟ್ರೋ ಪಿಲ್ಲರ್ನ ಸ್ಲ್ಯಾಬ್ ವಾಹನಗಳ ಮೇಲೆ ಬಿದ್ದ ಪರಿಣಾಮ 4 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ತಕ್ಷಣ ರಕ್ಷಣಾ ಪಡೆಗಳು ಧಾವಿಸಿ ರಕ್ಷಣಾ ಕಾರ್ಯ ಆರಂಭಿಸಿದ್ದಾರೆ. ಗಾಯಾಳುಗಳನ್ನು ಆಂಬ್ಯುಲೆನ್ಸ್ಗಳಲ್ಲಿ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ದಾಖಲು ಮಾಡಿಸಲಾಗಿದೆ. ಪ್ರೇಮಿಗಳ ದಿನಾಚರಣೆಯಂದೇ ಪ್ರೇಮಿಗಳಿಗೆ ನಂದಿ ಹಿಲ್ಸ್ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಜನದಟ್ಟಣೆ ನಿಯಂತ್ರಣ ಮತ್ತು ಶಾಂತಿಯನ್ನು ಕಾಪಾಡಲು ಸಂಜೆ 6 ಗಂಟೆಯವರೆಗೆ ನಂದಿ ಬೆಟ್ಟದತ್ತ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿಷೇಧಿಸುವಂತೆ ಆದೇಶ ಕೊಟ್ಟಿದ್ದಾರೆ. ನಂದಿ ಗಿರಿಧಾಮಕ್ಕೆ ವಾಹನಗಳ ಪ್ರವೇಶವೂ ಕೂಡ ನಿರ್ಬಂಧಿಸಲಾಗಿದೆ. ನಂದಿಯಲ್ಲಿ ಒಂದು ಇಂಪಾರ್ಟೆಂಟ್ ಪ್ರವಾಸಿ ಸ್ಥಳ ನಂದಿ ಹಿಲ್ಸ್ಗೆ ನಾವು 14th ವ್ಯಾಲೆಂಟೈನ್ಸ್ ಡೇ ಒಂದು ಡಿ ಸಿ ಸರ್ ಮುಖಾಂತರ ಆದೇಶ ಮಾಡಿ ಕ್ಲೋಸ್ ಮಾಡಿದ್ದೀವಿ. ಅದನ್ನು ಎಂಟ್ರಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ. ಬೇಸಿಕ್ಲಿ ಈ ಆರ್ಡರ್ ಯಾಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಕೆ 2023 14 ಫೆಬ್ರವರಿ
ಬೆಂಗಳೂರು ಹೊರವಲಯ ಆನೇಕಲ್ನಲ್ಲಿ ಲ್ಯಾಂಡ್ ಲಾರ್ಡ್ ಆರ್ಭಟ ಜೋರಾಗಿದೆ. ಸಿನಿಮಾನ ಯಶಸ್ವಿ ಪ್ರದರ್ಶನ ಕಾಣ್ತಾ ಇರುವ ಬೆನ್ನಲ್ಲೇ ಆನೇಕಲ್ಗೆ ದುನಿಯಾ ವಿಜಯ್ ಪುತ್ರಿ ರಿತನ್ಯಾ ವಿಜಯ್ ಲಗ್ಗೆ ಇಟ್ಟಿದ್ದಾರೆ. ಆಟದ ಮೈದಾನದಿಂದ ಚಿತ್ರಮಂದಿರದವರೆಗೆ ನಡೆದ ಈ ಅದ್ಧೂರಿ ಎತ್ತಿನ ಬಂಡಿ ಮೆರವಣಿಗೆ ನೋಡುಗರ ಕಣ್ಣು ಕುಕ್ಕುವಂತಿತ್ತು. ನೆಚ್ಚಿನ ನಟಿಯನ್ನ ನೋಡಲು ಮುಗಿಬಿದ್ದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಜಯಘೋಷ ಕೂಗಿ ಸಂಭ್ರಮ ಪಟ್ಟಿದ್ದಾರೆ. ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ ಪ್ರೇಮಿಗಳ ದಿನದಂದು ಐ ಲವ್ ಯು ಅಂತ ಪ್ರಪೋಸ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಪ್ರೇಮಿಗಳ ದಿನವಾದ ಇವತ್ತು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಏನ್ ಗೊತ್ತಾ ಐ ಲವ್ ಯು ಅಷ್ಟೇ ಅಂತ ಹೇಳುವ ವಿಡಿಯೋವೊಂದರನ್ನ ರಚಿತಾ ರಾಮ್ ಅವರು ಪೋಸ್ಟ್ ಮಾಡಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಏನ್ ಗೊತ್ತಾ ಐ ಲವ್ ಯು ಅಷ್ಟೇ. ಏನ್ ಗೊತ್ತಾ ಐ ಲವ್ ಯು ಅಷ್ಟೇ. ಇಂದು ಪ್ರೇಮಿಗಳ ದಿನ. ಪ್ರೀತಿ ಪ್ರೇಮವನ್ನ ನಿವೇದಿಸಿಕೊಳ್ಳುವ ಪ್ರೇಮಿಗಳ ಜೊತೆ ಸಂಭ್ರಮಿಸುವ ದಿನ. ಪ್ರೇಮಿಗಳ ದಿನಾಚರಣೆ ಸಂಭ್ರಮ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕಳೆಗಟ್ಟಿದ್ದು ಪ್ರೇಮಿಗಳು ಈ ದಿನವನ್ನ ತಮ್ಮ ಸಂಗಾತಿ ಜೊತೆಗೆ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ನಾನು ಎಕ್ಸ್ಟ್ರೋವರ್ಟ್, ಸೊ ನಮ್ಮದು ಲವ್ ಮ್ಯಾರೇಜ್. ಮದುವೆ ಆಗಿ 1.5 years. ಬಟ್ ಲವ್ ನಾವು ಕಾಲೇಜ್ ಫ್ರೆಂಡ್ಸ್ ಆಗಿದ್ವಿ. ಇಲ್ಲ, ಫ್ರೆಂಡ್ಸ್ ಆಗಿದ್ವಿ. ಆಮೇಲೆ ಇಬ್ಬರು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅನ್ಕೊಂಡು ಹಂಗೆ. ನನ್ನ ಪ್ರಕಾರ ಲವ್ ಅಂದರೆ ಅಂಡರ್ಸ್ಟ್ಯಾಂಡಿಂಗು, ಕಾಂಪ್ರಮೈಸ್ ಅನ್ನೋದೆಲ್ಲ. ಅಂದರೆ ಕೆಲವೊಂದು ಸರಿ ನಾವು ಫುಲ್ ಕಾಂಪ್ರಮೈಸ್ ಮಾಡಬೇಕು, ಕೆಲವೊಂದು ಸರಿ ಅವ್ರು ಮಾಡ್ತಾರೆ. 50-50 ಅಂತ ಇರಲ್ಲ. ಕೆಲವೊಂದು ಸಲ ನಾವೇ 100% ಇರುತ್ತೆ, ಕೆಲವೊಂದು ಸಲ ಅವ್ರು 100% ಇರುತ್ತೆ. ಲವ್ ಅಂದರೆ ಪ್ರೀತಿ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು. ಪ್ರೀತಿಗಿಂತ ಅರ್ಥ ಚೆನ್ನಾಗಿ ಮಾಡ್ಕೋಬೇಕು, ನಂಬಿಕೆ ಇರಬೇಕು. ಆಮೇಲೆ ಬರೀ ಖುಷಿ ಜೊತೆಲಿರೋದಲ್ಲ, ಕಷ್ಟದಲ್ಲೂ ಜೊತೆಲಿರಬೇಕು. ಅದನ್ನು ಲವ್ ಅಂತ ಹೇಳ್ತೀನಿ. ಬರೀ ನಾವು ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ವಿ ಕೊಲೀಗ್ಸ್ ಆಗಿ. ಸೊ ಸ್ಟಾರ್ಟಿಂಗ್ ಒಂದು 3 years, ನಾನು 3 years ಕೆಲಸ ಮಾಡಿದ್ದೀನಿ. ಒಬ್ರಿಗೊಬ್ರಿಗೆ ಅಷ್ಟು ಪ್ರೀತಿ ಅಂತ ಅನಿಸಿಲ್ಲ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನೋ ಗೊತ್ತಿಲ್ಲ ಆ ವ್ಯಕ್ತಿ ಮೇಲೆ. ಇನ್ಸ್ಟಾಗ್ರಾಮ್ನಲ್ಲಿ ಶುರುವಾದ ಪ್ರೀತಿ ಪ್ರೇಮಿಗಳ ದಿನದಂದೇ ಸೆಪ್ಟಿಕ್ ಟ್ಯಾಂಕ್ನಲ್ಲಿ ಹೆಣವಾಗಿ ಅಂತ್ಯವಾಗಿದೆ. ಸಿಯಾ ಎಂಬ ಮಹಿಳೆ ಭೋಪಾಲ್ ನಿವಾಸಿ ಸಮೀರ್ ಎಂಬಾತನನ್ನು ಲವ್ ಮಾಡ್ತಾ ಇದ್ಲು. ಆದರೆ ಆತನಿಗೆ ಮೊದಲೇ ಮದುವೆ ಆಗಿ 2 ಮಕ್ಕಳಿರುವ ವಿಷಯ ಗೊತ್ತಿರೋದಿಲ್ಲ. ಮದುವೆ ಆಗೋಣ ಅಂತ ಪಟ್ಟು ಹಿಡಿದು ಜಗಳ ಆಡಿದಾಳೆ. ಇದಕ್ಕೆ ಕೋಪಗೊಂಡ ಸಮೀರ್ ತನ್ನ ಕುಟುಂಬ ಸದಸ್ಯರ ನೆರವಿನಿಂದ ಸಿಯಾಳನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದನು. ಸಾಕ್ಷ್ಯ ನಾಶಪಡಿಸಲು ಶವವನ್ನು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಹಾಕಿ ನಿರ್ಜನ ಪ್ರದೇಶದಲ್ಲಿದ್ದ ಸೆಪ್ಟಿಕ್ ಟ್ಯಾಂಕ್ನೊಳಗೆ ಎಸೆದಿದ್ದ. ಫೆಬ್ರವರಿ 12ರಂದು ಭೋಪಾಲ್ನ ನಿಶಾತ್ಪುರ ಪ್ರದೇಶದಲ್ಲಿ ಸೆಪ್ಟಿಕ್ ಟ್ಯಾಂಕ್ನಿಂದ ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆಯಾದ ಈ ಘೋರ ಕೃತ್ಯ ಬೆಳಕಿಗೆ ಬಂದಿದೆ. 2026ರ T20 ವಿಶ್ವಕಪ್ನ ಬಹು ನಿರೀಕ್ಷಿತ ಪಂದ್ಯಕ್ಕಾಗಿ ಇಡೀ ಕ್ರಿಕೆಟ್ ಜಗತ್ತೇ ಕಾದು ಕುಳಿತಿದೆ. ನಾಳೆ ಇಂಡಿಯಾ ಪಾಕಿಸ್ತಾನದ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. ಶ್ರೀಲಂಕಾದ ಕೊಲಂಬೋದ ಆರ್ ಪ್ರೇಮದಾಸ ಮೈದಾನದಲ್ಲಿ ಬದ್ಧ ಬೈರಿಗಳ ಕಾಳಗ ನಡೆಯಲಿದೆ. ಉಭಯ ತಂಡಗಳು ಈ ಟೂರ್ನಿಯಲ್ಲಿ ಎ ಗುಂಪಿನಲ್ಲಿ ಸ್ಥಾನ ಪಡೆದಿದ್ದು ಪ್ರಸ್ತುತ ಪಾಯಿಂಟ್ ಪಟ್ಟಿಯಲ್ಲಿ ಮೊದಲೆರಡು ಸ್ಥಾನಗಳಲ್ಲಿವೆ. ಭಾರತ ಮೊದಲ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ 2ನೇ ಸ್ಥಾನದಲ್ಲಿದೆ. ಇದೀಗ ತಮ್ಮ 3ನೇ ಪಂದ್ಯದಲ್ಲಿ 2 ತಂಡಗಳು ಎದುರು ಬದಲಾಗ್ತಾ ಇದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡಕ್ಕೆ ಸೂಪರ್ 8 ಸುತ್ತಿನ ಟಿಕೆಟ್ ಅಧಿಕೃತವಾಗಿ ಸಿಗಲಿದೆ. ಭಾರತ ಹಾಗೂ ಪಾಕಿಸ್ತಾನ ನಡುವಿನ T20 ವಿಶ್ವಕಪ್ ಪಂದ್ಯ ನಾಳೆ ಸಂಜೆ 7 ಗಂಟೆಗೆ ಆರಂಭ ಆಗಲಿದೆ.